ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ, ಈಗ ಲೇಟೆಸ್ಟ್ ದೃಶ್ಯಗಳು ಇವು. ಯಾಕೆಂದ್ರೆ ಮಣ್ಣಿನ ಗುಡ್ಡ ಪರ್ವತ ಕುಸಿದು ಬಿದ್ದ ತಕ್ಷಣ ಆ ಒಂದು ಮಣ್ಣಿನ ಪರ್ವತದ ಒಂದು ಅವಶೇಷಗಳ ಅಡಿಯಲ್ಲಿ ಜನ ಸಿಕ್ಕಾಕೊಂಡಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿ ರಕ್ಷಣಾ ತಂಡಗಳು ಬರದಿಂದ ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಶ್ವಾನ ದಳವನ್ನ ಅಲ್ಲಿ ಉಪಯೋಗಿಸಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಒಂದು ಮಣ್ಣಿನ ಒಂದು ಗುಡ್ಡೆಯ ಕೆಳಗಡೆ ಏನಾದರೂ ಮನುಷ್ಯರು ಸಿಗಾಕೊಂಡಿದ್ದಾರಾ, ಅವರ ಬಗ್ಗೆ ಏನಾದರೂ ಒಂದಿಷ್ಟಾದ್ರೂ ಸುಳಿವು ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅಲ್ಲಿ ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮಾತ್ರ ಇದು ನಮಗೆ ಕಣ್ಣಿಗೆ ಕಾಣುವಷ್ಟು ಸುಲಭ ಇಲ್ಲ. ಯಾಕೆ ಅಂತಂದ್ರೆ ತುಂಬಾ ದೊಡ್ಡ ಪರ್ವತವೇ ಕುಸಿದು ಬಿದ್ದಿರುವುದು. ಈ ವಿಜುವಲ್ಸ್ ಅಲ್ಲ, ಇನ್ನೊಂದು ವಿಜುವಲ್ಸ್, ಫಸ್ಟ್ ವಿಜುವಲ್ಸ್ ತೋರಿಸಿ ಅದರಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ ತಮಗೆ ಯಾವ ರೀತಿ ಸುನಾಮಿ ರೀತಿಯಲ್ಲಿ ಮಣ್ಣಿನ ರಾಶಿ, ಕೆಸರು ಮಿಕ್ಸ್ ಆಗಿರುವಂತಹ ದೊಡ್ಡ ಮಣ್ಣಿನ ರಾಶಿಯೇ ನುಗ್ಗಿ ಬಂತು ಅನ್ನೋದನ್ನ ತಾವು ನೋಡಬಹುದು. ಅಷ್ಟು ದೊಡ್ಡ ಪ್ರಮಾಣದ ಮಣ್ಣಿನ ಪರ್ವತ ಕುಸಿದು ಬಿದ್ದಿರುವುದರಿಂದ ಇದಲ್ಲ, ಮೊದಲ ದೃಶ್ಯಗಳನ್ನ ತೋರಿಸಿ. ಎಸ್ ನೋಡಿ, ಯಾವ ಲೆವೆಲ್ಗೆ ಮಣ್ಣು ಮಿಶ್ರಿತ ದೊಡ್ಡ ಸುನಾಮಿಯಂತಹ ಮಣ್ಣಿನ ಗುಡ್ಡೆ ಹರಿದು ಬಂತು ಅಂತ ಅಂದರೆ ಅಲ್ಲಿರುವಂತಹ ಪ್ರತಿಯೊಂದನ್ನು ಕೂಡ ಅದು ತನ್ನೊಳಗೆ ತೆಗೆದುಕೊಂಡು ಬಿಡ್ತು. ಆ ಭೀಕರತೆ ಯಾವ ಲೆವೆಲ್ಗೆ ಇತ್ತು ಅಂತಂದರೆ ಜನ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ತಾಮುಂದು ನಾಮುಂದು ಅಂತ ನೋಡಿ, ಜನ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಾಯ್ತು, ಮಣ್ಣಿನ ರಾಶಿ ಓಡ್ತಾ ಇದ್ದಾರೆ, ವೆಹಿಕಲ್ಸ್ ಗಳನ್ನ ರಿವರ್ಸ್ ತಗೊಳ್ತಾ ಇದ್ದಾರೆ. ಅಲ್ಲೊಂದು ಟ್ಯಾಂಕರ್ ಇತ್ತು, ಆ ಟ್ಯಾಂಕರ್ ಅನ್ನು ಕೂಡ ಸುನಾಮಿ ರೀತಿಯಲ್ಲಿ ಎಳ್ಕೊಂಡು ಬಂದು ಬಿಸಾಕಿದೆ. ಆ ಲೆವೆಲ್ಗೆ ಮಣ್ಣಿನ ರಾಶಿ ತುಂಬಿತ್ತು. ಈ ಒಂದು ಕಡೆ ಸುರಂಗ ಮಾರ್ಗವನ್ನ ಕೊರೆದು ಮಣ್ಣಿನ ರಾಶಿಯನ್ನ ಗುಡ್ಡೆ ಹಾಕಿದ್ರು, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ಮಣ್ಣು ಸಡಿಲಗೊಂಡು ಯಾವುದೇ ಕ್ಷಣದಲ್ಲಾದರೂ ಕೂಡ ಆ ಮಣ್ಣಿನ ಪರ್ವತ ಕೆಳಗಡೆ ಬೀಳುವಂತಹ ಸಾಧ್ಯತೆ ಇತ್ತು. ಇದ್ರ ಬಗ್ಗೆ ಮೊದಲೇ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು, ಮುನ್ನೆಚ್ಚರಿಕೆನ, ಆದ್ರೆ ಮುಂಜಾಗ್ರತೆ ತೆಗೆದುಕೊಂಡಿರಲಿಲ್ಲ. ಇವತ್ತು ಆ ಅವಶೇಷಗಳಡಿ ಎಷ್ಟು ಜನ ಸಿಗಾಕೊಂಡಿದ್ದಾರೆ ಗೊತ್ತಿಲ್ಲ. ಇದೇ ಮೊದಲ ದುರಂತ ಅಲ್ಲ, ಕೇರಳದಲ್ಲಿ ನಡೆದಿದ್ದು 2019ರಲ್ಲೂ ಮತ್ತು 2024ರಲ್ಲೂ ಕೂಡ ಈ ತರದ ಭಯಾನಕ ಭೂಕುಸಿತ ಸಂಭವಿಸಿದೆ. 2019ರಲ್ಲಿ ವೈನಾಡು ಪಕ್ಕದ ಪುತ್ತಮುಲದಲ್ಲಿ ಈ ಕುಸಿತ ಆಗಿತ್ತು. ಸುಮಾರು 17 ಜನ ಸಾವನ್ನಪ್ಪಿದ್ರು, 68 ಮನೆಗಳು ಮಣ್ಣು ಪಾಲಾಗೋಗಿತ್ತು. ಇನ್ನು 2024ರಲ್ಲೂ ಕೂಡ ಚೂರಲ್ಮಲೈ ಮತ್ತು ಮುಂಡಕೈನಲ್ಲೂ ಕೂಡ ಭೂಕುಸಿತ ಸಂಭವಿಸಿತ್ತು. ಈ ದುರಂತದಲ್ಲಿ ಬರೋಬ್ಬರಿ ಸುಮಾರು 500ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಕರ್ನಾಟಕದವರು ಸೇರಿದಂತೆ ಸಾಕಷ್ಟು ಜನರನ್ನ ಈ ಒಂದು ಭೂಕುಸಿತ ಬಲಿ ಪಡೆದಿತ್ತು. ಚೂರಲ್ಮಲೈ ಮತ್ತು ಮುಂಡಕ್ಕೈ ಪಟ್ಟಣ ಸಂಪೂರ್ಣ ಧ್ವಂಸ ಆಗಿತ್ತು. ಇವತ್ತು ಏನು ಈ ಸುರಂಗ ಮಾರ್ಗ ಕೊರಿತಾ ಇದ್ದಾರೆ, ಮೀನಾಕ್ಷಿ ಬ್ರಿಡ್ಜ್ ಅಂತ ಹೇಳ್ತಾರೆ, ಆ ಮೀನಾಕ್ಷಿ ಬ್ರಿಡ್ಜ್ ಬಳಿ ಈ ಸುರಂಗ ಮಾರ್ಗವನ್ನ ಕೊರಿತಾ ಇದ್ದಾರೆ. ಈ ಸುರಂಗ ಮಾರ್ಗ ಕೊರಿತಾ ಇರುವಂತಹ ಸ್ಥಳ ಮತ್ತು ಕಳೆದ 2024ರಲ್ಲಿ ಏನು ಕಂಪ್ಲೀಟ್ 2 ಹಳ್ಳಿಗಳು ವಾಶ್ ಔಟ್ ಆಯ್ತು, ಆ ಸ್ಥಳಕ್ಕೆ ಜಸ್ಟ್ 7 ಕಿಲೋಮೀಟರ್ಸ್ ದೂರ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಏನು ಗುಡ್ಡಗಾಡು ಮಿಶ್ರಿತ ಪ್ರದೇಶ ಇದೆ, ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶ. ಆ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಮಣ್ಣು ಸಡಿಲಗೊಳ್ಳೋದು ಕ್ವೈಟ್ ಕಾಮನ್. ಹೀಗಾಗಿನೇ ಬಹಳಷ್ಟು ಬಾರಿ ಘಾಟ್ ಇರುವಂತಹ ಪ್ರದೇಶಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳ ಮಣ್ಣಿನ ಗುಡ್ಡ ಇರುವಂತಹ ಸ್ಥಳಗಳಲ್ಲಿ ಜನ ಓಡಾಡಬೇಡಿ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ. ಯಾಕೆಂದ್ರೆ ಯಾವ ಕ್ಷಣದಲ್ಲಾದ್ರೂ ಮಣ್ಣು ಸಡಿಲಾಗಿ ಬೀಳ್ಬಹುದು ಅಂತ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತೆ ಇರಲಿಲ್ಲ ಅಂತ ಅನ್ಸುತ್ತೆ. ಈ ಮಧ್ಯೆ ಅಲ್ಲಿಯೂ ಕೂಡ ಜನ ಹೇಳ್ತಾ ಇರೋದು ಇದು ನಿರ್ಲಕ್ಷ್ಯದಿಂದ ಆಗಿರೋದು, ಮುಂಜಾಗ್ರತೆಯನ್ನು ವಹಿಸಬಹುದಾಗಿತ್ತು, ನಿಲ್ಲಿಸಬಹುದಾಗಿತ್ತು ಕಾಮಗಾರಿಯನ್ನ ಈ ಮಳೆಗಾಲದಲ್ಲಿ. ಬಟ್ ಇವರು ಯಾವುದೇ ರೀತಿಯಾದಂಥ ಮುಂಜಾಗ್ರತೆ ಇಲ್ಲದೆ ಯೋಜನೆಯನ್ನ ಕಾಮಗಾರಿಯನ್ನ ನಿರಂತರವಾಗಿ ಮಾಡಿ ಅಲ್ಲಿ ಅವೈಜ್ಞಾನಿಕವಾಗಿ ಮಣ್ಣನ್ನ ಅಲ್ಲಿ ರಾಶಿ ಗುಡ್ಡೆ ಹಾಕಿ ಮತ್ತು ಬಹಳಷ್ಟು ಅಲ್ಲಿ ಸುರಂಗ ಕೊರೆಯೋದಕ್ಕೆ ಸಣ್ಣ ಪುಟ್ಟ ಬ್ಲಾಸ್ಟ್ ಕೂಡ ಮಾಡಿದ್ದಾರೆ. ಹೀಗಾಗಿ ಅಲ್ಲಿಯ ಏನು ಭೌಗೋಳಿಕ ರಚನೆಗೆ ವಿರುದ್ಧವಾದಂತಹ ಈ ಕಾಮಗಾರಿಗಳು ಡೆಫಿನೆಟ್ಲಿ ಪ್ರಕೃತಿಯನ್ನ ಕೋಪಕ್ಕೀಡು ಮಾಡುತ್ತೆ. ಈ ದೊಡ್ಡ ಮಟ್ಟದ ಮಣ್ಣು ಮಿಶ್ರಿತ ಪರ್ವತಗಳು, ಗುಡ್ಡಗಳು ಅಲುಗಾಡೋದು ಸಹಜ, ಸಡಿಲ ಆಗೋದು ಸಹಜ. ಈ ನಿಟ್ಟಿನಲ್ಲಿ ಇವತ್ತು ಈ ದುರಂತಕ್ಕೆ ಮನುಷ್ಯನ ಈ ಒಂದು ಕಾಮಗಾರಿಗಳೇ ಕಾರಣ. ಸೊ ಯಾವ ರೀತಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ಕೂಡ ತಾವು ನೋಡ್ತಾ ಇದ್ದೀರಿ.
Recuerden,